ಎಲ್ಲರಿಗೂ ನಮಸ್ಕಾರ. ನಾನು ಸಂಧ್ಯಾ ವಂದನ. ಇಂದಿನ ಗರುಡ ಪುರಾಣದ ಅಧ್ಯಾಯ 66. ಇದರಲ್ಲಿ ಬ್ರಹ್ಮಕಾಂಡ, ಇದರಲ್ಲಿ ಬರುವಂತಹ ಶ್ರೀ ಭಗವಂತನ ಶ್ರೀಹರಿಯ ಮಹಿಮೆ, ಆತನ ಸರ್ವೇಶ್ವರತ್ವದ ಪ್ರತಿಪಾದನೆ, ಶ್ರೀಹರಿಗೆ ವಿಶೇಷ ಪ್ರಿಯವಾದ ಶ್ರೀಮದ್ ಭಾಗವತ, ವಿಷ್ಣು ಹಾಗೂ ಗರುಡ ಪುರಾಣಗಳ ನಿರೂಪಣೆ, ಗರುಡ ಪುರಾಣದ ಮಹಾತ್ಮೆ. ಪ್ರಾಚೀನ ಸಮಯದಲ್ಲಿ ಜಗತ್ತಿನ ನೇತ್ರ ಸ್ವರೂಪ ಪರಬ್ರಹ್ಮ ಶ್ರೀಹರಿಯ ಸ್ತುತಿ ಮಾಡುತ್ತಾ ಶೌನಕ ಮೊದಲಾದ ಬ್ರಹ್ಮವಾದಿ ಋಷಿಗಳು ನೈಮಿಷ ಎಂಬ ಮಹಾಕ್ಷೇತ್ರದಲ್ಲಿ ಶ್ರೇಷ್ಠ ತಪಸ್ಸಿನಲ್ಲಿ ತತ್ಪರರಾಗಿದ್ದರು. ಅವರೆಲ್ಲರೂ ಜಿತೇಂದ್ರಿಯ, ಹಸಿವೆ ದಾಹವನ್ನು ಜಯಿಸಿದವರು, ಸತ್ಯಪಾರಾಯಣ ಸಂತರಾಗಿದ್ದರು. ಅವರು ವಿಶಿಷ್ಟ ಭಕ್ತಿಯೊಡನೆ ಸಕಲ ಜಗತ್ತಿಗೆ ಜ್ಞಾನ ಪ್ರದಾನಿಸುವ ವಿಷ್ಣುವಿನ ನಿರಂತರ ಪೂಜೆ ಮಾಡುತ್ತಿದ್ದರು. ಅಲ್ಲಿ ಕೆಲವರು ಯಜ್ಞಗಳ ಮೂಲಕ ಯಜ್ಞ ತಪದ, ಕೆಲವರು ಜ್ಞಾನದ ಮೂಲಕ ಜ್ಞಾನಾತ್ಮಕ ಪರಬ್ರಹ್ಮನ, ಇನ್ನೂ ಕೆಲವು ಋಷಿಗಳು ಪರಮಭಕ್ತಿಯ ಮೂಲಕ ನಾರಾಯಣನ ಪೂಜೆಯಲ್ಲಿ ತತ್ಪರರಾಗಿರುತ್ತಿದ್ದರು. ಒಂದೊಮ್ಮೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳ ಪ್ರಾಪ್ತಿಯ ಉಪಾಯ ತಿಳಿಯುವ ಅಪೇಕ್ಷೆಯಿಂದ ಆ ಮಹಾತ್ಮರು ಒಂದು ಸ್ಥಾನದಲ್ಲಿ ಒಟ್ಟುಗೂಡಿದರು. ಊರ್ಧ್ವರೇತರಾದ ಆ ಮುನಿಗಳ ಸಂಖ್ಯೆ 20,000 ಇದ್ದರೆ ಅವರ ಶಿಷ್ಯ ಪ್ರಶಿಷ್ಯರ ಸಂಖ್ಯೆ ಇನ್ನೂ ಅಧಿಕವಾಗಿತ್ತು. ಸಂಸಾರದ ಮೇಲೆ ಅನುಗ್ರಹ ಮಾಡುವ ವೀತರಾಗ ಹಾಗೂ ಮಾತ್ಸರ್ಯರಹಿತರಾದ ಆ ಮಹಾ ತೇಜಸ್ವಿ ಮುನಿಗಳು ಹೀಗೆ ಚಿಂತನೆಯಲ್ಲಿ ತೊಡಗಿದರು. ಈ ಜಗತ್ತಿನಲ್ಲಿ ದುಃಖಿತ ಪ್ರಾಣಿಗಳಲ್ಲಿ ಶ್ರೀಹರಿಯ ಕುರಿತು ಅಚಲ ಭಕ್ತಿ ಹೇಗಾಗುವುದು ಸಂಭವ? ಅಧಿದೈವಿಕ, ಅಧಿಭೌತಿಕ, ಆಧ್ಯಾತ್ಮಿಕ ಸಂಪೂರ್ಣ ಕರ್ಮಗಳ ಸಿದ್ಧಿ ಹೇಗಾಗಲು ಸಾಧ್ಯ? ಆ ಋಷಿಗಳ ಈ ಜಿಜ್ಞಾಸೆಯನ್ನರಿತಂತಹ ಮಹಾಮುನಿ ಶೌನಕರು ಕೈಜೋಡಿಸಿ ಅತ್ಯಂತ ವಿನಯದಿಂದ ಹೇಳಿದರು. ಶೌನಕರ ಮಾತು: ಹೇ ಋಷಿಗಳೇ, ಪೌರಾಣಿಕರಲ್ಲಿ ಉತ್ತಮರಾದ ಸೂತರು ಈ ಸಮಯ ಪವಿತ್ರ ಸಿದ್ಧಾಶ್ರಮದಲ್ಲಿ ವಿರಾಜಮಾನರಾಗಿರುವರು. ಅವರು ಭಗವಾನ್ ವೇದವ್ಯಾಸರ ಶಿಷ್ಯರಾಗಿದ್ದು ಯತಿಗಳ ಅಧಿಪತಿಗಳಾಗಿರುವರು. ಅವರು ನಿಮ್ಮ ಜಿಜ್ಞಾಸಾ ವಿಷಯದ ಕುರಿತು ಎಲ್ಲವನ್ನೂ ಅರಿತಿರುವರು. ಆದ್ದರಿಂದ ಅವರ ಬಳಿಯೇ ಹೋಗಿ ನಾವೆಲ್ಲರೂ ಕೇಳೋಣ. ನಂತರ ಶೌನಕರೊಡನೆ ಅವರೆಲ್ಲರೂ ಪುಣ್ಯ ಸಿದ್ಧಾಶ್ರಮಕ್ಕೆ ಬಂದು ಸುಖಾಸೀನರಾಗಿದ್ದ ಸೂತರನ್ನು ಕೇಳಿದರು. ಅಲ್ಲಿ ಋಷಿಗಳು ಆಗ ಉತ್ತರಿಸುತ್ತಾರೆ: ಹೇ ಸುವ್ರತ, ಯಾವ ಉಪಾಯದ ಮೂಲಕ ವಿಷ್ಣುವನ್ನು ಪ್ರಸನ್ನಗೊಳಿಸಬಹುದು? ಆತನ ಪೂಜೆಯನ್ನು ಹೇಗೆ ಮಾಡಬೇಕು ಹಾಗೂ ಮುಕ್ತಿಯ ಸಾಧನಭೂತ ತತ್ವ ಯಾವುದು? ಕೃಪೆ ಮಾಡಿ ಇದನ್ನೆಲ್ಲ ತಿಳಿಸಿ ಎಂದು ಕೇಳುತ್ತಾರೆ. ಆಗ ಸೂತ ಮಹರ್ಷಿಯ ಉತ್ತರ: ಹೇ ಋಷಿಗಳೇ, ವಿಷ್ಣು, ಲಕ್ಷ್ಮಿ, ವಾಯು, ಸರಸ್ವತಿ, ಶೇಷನಾಗ ಗುರುಶ್ರೇಷ್ಠ ವ್ಯಾಸರಿಗೆ ನಮಸ್ಕರಿಸಿ ನಾನು ನನ್ನ ಬುದ್ಧಿಯ ಅನುಸಾರ ವರ್ಣನೆ ಮಾಡುತ್ತೇನೆ. ನೀವು ಶ್ರೇಷ್ಠ ತತ್ವಸ್ವರೂಪ ಶ್ರೀಹರಿಯ ವಿಷಯವನ್ನು ಶ್ರವಣ ಮಾಡಿ. ಹೇ ಋಷಿಗಳೇ, ನಾರಾಯಣನ ಸಮಾನ ಯಾರೂ ಇಲ್ಲ, ಯಾರೂ ಆಗಿಲ್ಲ, ಭವಿಷ್ಯದಲ್ಲಿ ಕೂಡ ಯಾರೂ ಆಗುವುದಿಲ್ಲ. ಈ ಸತ್ಯವಾಕ್ಯದ ಮೂಲಕ ನಿಮ್ಮೆಲ್ಲರ ಪ್ರಯೋಜನವನ್ನು ಸಿದ್ಧಗೊಳಿಸುವೆ. ಆಗ ಶೌನಕರು ಉತ್ತರಿಸುತ್ತಾರೆ: ಹೇ ಮುನಿಶ್ರೇಷ್ಠ, ಸರ್ವಪ್ರಥಮ ವಿಷ್ಣುವಿಗೆ ಏಕೆ ನಮಸ್ಕರಿಸಬೇಕು? ಇದನ್ನು ತಿಳಿಸುವ ಕೃಪೆ ಮಾಡಿ ಎಂದು ಕೇಳುತ್ತಾರೆ. ಆಗ ಸೂತ ಮಹರ್ಷಿಗಳು: ಹೇ ಶೌನಕ, ಸಮಸ್ತ ದೇವತೆಗಳಿಂದ ಏಕಮಾತ್ರ ವೇದ್ಯ ಎಂದು ತಿಳಿಯಲ್ಪಡುವ ಆ ಹರಿಯೊಬ್ಬನೇ. ವೇದಾದಿಶಾಸ್ತ್ರಗಳು, ಇತಿಹಾಸ ಪುರಾಣಗಳಲ್ಲಿ ಆತನ ಮಹಿಮೆಯನ್ನೇ ಗಾಯನ ಮಾಡಲಾಗಿದೆ. ಆದ್ದರಿಂದ ವಿಷ್ಣು ಸರ್ವಪ್ರಥಮ ವಂದನೀಯನಾಗಿರುವನು. ವಿಷ್ಣುವೇ ಸಕಲರಲ್ಲಿ ಪ್ರಧಾನನಾಗಿದ್ದು ಸಕಲರಿಗಿಂತಲೂ ಶ್ರೇಷ್ಠನಾಗಿರುವನು. ಆದ್ದರಿಂದಲೇ ಶ್ರೀಹರಿಯು ಸರ್ವಪ್ರಥಮ ವಂದನೀಯನಾಗಿರುವನು. ವಿಷ್ಣುವಿನ ಸಮಾನ ಯಾವುದೇ ದೇವತೆಯಾಗಲಿ, ವಾಯುವಿನ ಸಮಾನ ಯಾರೇ ಗುರುವಾಗಲಿ, ವಿಷ್ಣುಪದೀಯ ಸಮಾನ ಯಾವುದೇ ತೀರ್ಥವಿಲ್ಲ, ವಿಷ್ಣು ಭಕ್ತನ ಸಮಾನ ಯಾವುದೇ ಭಕ್ತನಿಲ್ಲ. ಕಲಿಯುಗದಲ್ಲಿ ಸಕಲ ಪುರಾಣಗಳಲ್ಲಿ 3 ಪುರಾಣಗಳು ಹರಿಗೆ ಪ್ರಿಯ ಹಾಗೂ ಮುಖ್ಯವಾದುದು. ಅವುಗಳಲ್ಲಿಯೂ ಕಲಿಗಾಲದಲ್ಲಿ ಮನುಷ್ಯರ ಕಲ್ಯಾಣ ಮಾಡುವ ಶ್ರೀಮದ್ ಭಾಗವತ ಮಹಾಪುರಾಣ ಮುಖ್ಯ ಪುರಾಣವಾಗಿದೆ. ಇದರಲ್ಲಿ ಯಾರಿಂದ ಸರ್ವಪ್ರಥಮ ಸೃಷ್ಟಿಯಾಗಿದೆಯೋ ಆ ಹರಿಯ ಪ್ರತಿಪಾದನೆಯಾಗಿದೆ. ಆದ್ದರಿಂದ ಈ ಭಾಗವತ ಪುರಾಣ ಶ್ರೇಷ್ಠವಾಗಿದೆ. ಇದರಲ್ಲಿ ವಿಷ್ಣುವಿನಿಂದಲೇ ಬ್ರಹ್ಮ, ಮಹೇಶ ಮೊದಲಾದವರ ಸೃಷ್ಟಿಯಾಯಿತೆಂದು ಹೇಳಲಾಗಿದೆ. ಇದೇ ಪ್ರಕಾರ ಇದರಲ್ಲಿ ಅನೇಕ ಪ್ರಕಾರದ ಅರ್ಥಗಳ ಹಾಗೂ ತತ್ವಜ್ಞಾನದ ನಿರೂಪಣೆ ಇದೆ. ಇವೇ ವಿಶೇಷತೆಗಳ ಕಾರಣ ಭಾಗವತ ಪುರಾಣ ಶ್ರೇಷ್ಠವಾದ ಪುರಾಣವಾಗಿದೆ. ಇದೇ ಪ್ರಕಾರ ವಿಷ್ಣು ಪುರಾಣ, ಗರುಡ ಪುರಾಣಗಳನ್ನು ಶ್ರೇಷ್ಠವೆಂದು ಹೇಳಿದೆ. ಅದರಲ್ಲೂ ಗರುಡ ಪುರಾಣದ ವಿಶೇಷತೆ ಸ್ವಲ್ಪ ಅಧಿಕವಾಗಿದೆ.
ಗರುಡ ಪುರಾಣ 3 ಅಂಶಗಳಲ್ಲಿ ವಿಂಗಡಣೆಯಾಗಿದ್ದು, ಇದರ ಪ್ರಥಮ ಅಂಶವನ್ನು ಆಚಾರಕಾಂಡ, ದ್ವಿತೀಯ ಅಂಶವನ್ನು ಧರ್ಮ ಪ್ರೇತಕಾಂಡ ಹಾಗೂ ತೃತೀಯ ಅಂಶವನ್ನು ಬ್ರಹ್ಮಕಾಂಡ ಎಂದು ಹೆಸರಿಸಿದೆ. ಈ 3 ಕಾಂಡಗಳಲ್ಲಿ ಕೊನೆಯದಾದ ಬ್ರಹ್ಮಕಾಂಡ ಶ್ರೇಷ್ಠವಾಗಿದೆ. ಬ್ರಹ್ಮಕಾಂಡದ ಶ್ರವಣದಿಂದ ಭಾಗವತ ಶ್ರವಣಕ್ಕೆ ಸಮಾನವಾದ ಫಲ ಪ್ರಾಪ್ತಿಯಾಗುತ್ತದೆ. ಅಲ್ಲದೆ ಇದರ ಪಾರಾಯಣದಿಂದ ವೇದ ಪಠನೆಗೆ ಸಮಾನವಾದ ಫಲ ಪ್ರಾಪ್ತಿಯಾಗುತ್ತದೆ. ಇದರಲ್ಲಿ ಸಂದೇಹ ಇಲ್ಲ. ಇದರ ಪಠನೆಯ ಫಲವೇ ಶ್ರವಣದಿಂದಲೂ ದೊರೆಯುತ್ತದೆ. ಶ್ರೀಹರಿಯೇ ವ್ಯಾಸರೂಪದಲ್ಲಿ ಅವತರಿಸಿ ಭಾಗವತ, ವಿಷ್ಣು, ಗರುಡ ಮೊದಲಾದ ಪುರಾಣಗಳ ರಚನೆ ಮಾಡಿರುವನು. ವಿಷ್ಣು ಧರ್ಮದ ಪ್ರತಿಪಾದನೆ ಮಾಡುವುದರಲ್ಲಿ ಗರುಡ ಪುರಾಣಕ್ಕೆ ಸಮಾನವಾದ ಇನ್ನೊಂದು ಪುರಾಣವಿಲ್ಲ. ಹೇಗೆ ದೇವತೆಗಳಲ್ಲಿ ಜನಾರ್ದನ, ಆಯುಧಗಳಲ್ಲಿ ಸುದರ್ಶನ, ಯಜ್ಞಗಳಲ್ಲಿ ಅಶ್ವಮೇಧ, ನದಿಗಳಲ್ಲಿ ಗಂಗಾ, ಜಲದಲ್ಲಿ ಕಮಲ ಶ್ರೇಷ್ಠವೋ, ಹಾಗೆಯೇ ಪುರಾಣಗಳಲ್ಲಿ ಗರುಡ ಪುರಾಣ ಹರಿಯ ತತ್ವ ನಿರೂಪಣೆಯಲ್ಲಿ ಮುಖ್ಯವಾಗಿದೆ. ಗರುಡ ಪುರಾಣದಲ್ಲಿ ಶ್ರೀಹರಿಯೇ ಪ್ರತಿಪಾದ್ಯನಾಗಿರುವುದರಿಂದ ಹರಿಯೇ ನಮಸ್ಕಾರಕ್ಕೆ ಯೋಗ್ಯನಾಗಿರುವನು. ಹರಿಯೇ ಶರಣ್ಯ, ಹರಿಯೇ ಸಕಲ ಪ್ರಕಾರದ ಸೇವೆಗೆ ಯೋಗ್ಯನಾಗಿರುವನು. ಇಲ್ಲಿಗೆ ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 66ನೆಯ ಅಧ್ಯಾಯ ಪೂರ್ಣವಾಯಿತು. ಇನ್ನು ಹೊಸ ಅಧ್ಯಾಯದೊಂದಿಗೆ, ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ. ಹಾಗೆ ಹಿಂದಿನ ಅಧ್ಯಾಯ ಕೇಳಲು ಇಚ್ಛಿಸುವ ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ, ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು. ಹಾಗೆಯೇ ತಮ್ಮ ಪ್ರಿಯಜನರಿಗೆ ಈ ವಿಡಿಯೋಗಳನ್ನು ಖಂಡಿತ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನು ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀಶಕ್ತಿ, ಜೈ ಮಕಾಲಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು.